सचिन कल्याण शेट्टी यांच्या डोळ्यात तालुका विकासाचं व्हिजन। केंद्रातील योजनेबरोबर रस्ते, पाणी, वीज मोफत दिले की आर्थिक सुबत्ता येते, त्या दृष्टीनेच त्यांचा प्रयत्न। भाजपला मतदान करून कल्याण शेट्टी यांच्या रूपानं तरुण नेतृत्वाला सेवेची संधी उपलब्ध करून द्या, कर्नाटकचे माजी मुख्यमंत्री जगदीश शेट्टर यांचं आवाहन। शेतकऱ्यांना सुलभ रस्ते, पिण्यासाठी आणि शेतीसाठी पुरेसं पाणी, पुरेसं वीज देण्याचं काम झालं की शेतकरी आपल्या कर्तृत्वात यशस्वी होतात, आर्थिक संपन्नता येते। म्हणून शेतकऱ्यांच्या समस्येचं मूळ ओळखून कल्याण शेट्टी यांनी रस्ते करून सर्वांची प्रमुख अडचण सोडवली आहे। राज्य शासन शेतकऱ्यांची वीज माफी दिली आहे। आवश्यक त्यावेळेस नदीला पाणी सोडवण्याची व्यवस्था देखील कल्याण शेट्टी यांनी केली आहे। उर्वरित भागातील सिंचन सुविधा उपलब्ध करून देण्यासाठी भरीव निधीची तरतूदही केली आहे। भविष्यात ते काम पूर्णत्वास येईल, म्हणून तालुक्याच्या विकासाचं व्हिजन असलेल्या सचिन कल्याण शेट्टी या तरुण नेतृत्वाला पुन्हा निवडून देण्याचं आवाहन कर्नाटकचे माजी मुख्यमंत्री जगदीश शेट्टर यांनी केलं। ಒಂದು ಕ್ಷೇತ್ರಕ್ಕೆ ಮೂಲಭೂತವಾಗಿ ಸರಿಯಾದಂತ ರಸ್ತೆ ಬೇಕು, ಆಮೇಲೆ ವಿದ್ಯುತ್ ಶಕ್ತಿ ಸಪ್ಲೈ ಬೇಕು, ಕುಡಿ ನೀರಿನ ವ್ಯವಸ್ಥೆ ಮಾಡಬೇಕು, ನೀರಾವರಿ ಇರಬೇಕು। ಇದೆಲ್ಲ ಮಾಡಿದಾಗ ಅದೊಂದು ಕ್ಷೇತ್ರ ಡೆವಲಪ್ ಆಗ್ತದೆ, ಅಭಿವೃದ್ಧಿ ಆಗ್ತದೆ। ಅವೆಲ್ಲ ಕೆಲಸಗಳನ್ನು 5 ವರ್ಷದಲ್ಲಿ ಮಾಡ್ಯಾರಲ್ಲ ಸಚಿನ್ ಅವರು, ನಿಜವಾಗಿ ಸಿಕ್ಸರ್ ಹೊಡ್ಸ್ಯಾರ, ಸಿಕ್ಸರ್। ಯಾಕಂದ್ರೆ 5 ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ। ಇಲ್ಲಿ ಎಷ್ಟು ಜನ MLA ಆಗಿದ್ರು, ಎಷ್ಟು ಜನ, ಒಂದು 30-40 ಜನ ಆಗಿರ್ಬೋದು MLA ಅವರು, ಬರೀ 2.5 ವರ್ಷ। ಯಾಕಂದ್ರೆ ನಮ್ಮ ಸರ್ಕಾರ ಬಂದು 2.5 ವರ್ಷ, ಅದಕ್ಕಿಂತ ಮುಂಚೆ ಅಪೋಸಿಷನ್ದಾಗಿದ್ರು। 2.5 ವರ್ಷದಾಗ ಹಿಂಗೆ ಮಾಡ್ಯಾರಂದ್ರೆ ಪೂರ್ಣ 5 ವರ್ಷ ಸಿಕ್ಕಿದ್ರೆ ಏನಾಗ್ಬೋದು ನೀವು ಅರ್ಥ ಮಾಡ್ಬೋದು। ಮತ್ತು ಈ ಸಲ ಸರ್ಕಾರ ಬರ್ತದೆ, ನೀವು ತಿಳ್ಕೊಡ್ರಿ, ಬರೆದಿಟ್ಕೊಡ್ರಿ ನೀವು। ಮಹಾರಾಷ್ಟ್ರದಲ್ಲಿ ಜನರ ಮನಸ್ಸಲ್ಲಿ ಅದ ಸ್ಥಿರ ಸರ್ಕಾರ ಬೇಕು। ಯಾವ ರೀತಿ ಕೇಂದ್ರದಲ್ಲಿ ಮೋದಿಯವರು 10 ವರ್ಷ ಒಂದು ಸ್ಥಿರ ಸರ್ಕಾರ ಕೊಟ್ಟಿದ್ದರಿಂದ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ವಿ, ನಾವು ಆರ್ಥಿಕವಾಗಿ ಅಭಿವೃದ್ಧಿ ಸಾಧನೆ ಮಾಡಿದ್ವಿ। ಇಡೀ ಜಗತ್ತಿನಲ್ಲೇ ಒಂದು ಪವರ್ಫುಲ್ ಕಂಟ್ರಿ ಅಂತ ಇವತ್ತೇನಾದರೂ ಜನ ಕರಿತಿದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರ ನಾಯಕತ್ವ। 10 ವರ್ಷದ ಅವರ ಸ್ಥಿರ ಸರ್ಕಾರ, ಉತ್ತಮವಾದಂಥ ಗುಡ್ ಗವರ್ನೆನ್ಸ್ ಅಂತೀವಲ್ಲ, ಆ ಗುಡ್ ಗವರ್ನೆನ್ಸ್, ಉತ್ತಮ ಸರ್ಕಾರ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಯವರು ಮಾಡಿದರು। अधिक बोलताना शेट्टर पुढे म्हणाले, त्यांना निवडून आणण्याची जबाबदारी तुमची, तर त्यांना मंत्रिपद देण्याबाबत पक्षश्रेष्ठीकडे शिफारस करण्याची जबाबदारी माझी आहे, असं स्पष्ट करत मुख्यमंत्री शेट्टर यांनी मतदारांमध्ये स्फुल्लिंग चेतवलं। ಭಾರತ ದೇಶ ಎಲ್ಲ ದೃಷ್ಟಿಯಿಂದ, ಆರ್ಥಿಕ ಇರ್ಬೋದು, ಮಿಲಿಟರಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ದೃಷ್ಟಿಯಿಂದ ಇವತ್ತು ಯಾವುದಾದ್ರೂ ಸೂಪರ್ ಪವರ್ ಇದ್ರೆ ಅದು ಭಾರತ ದೇಶ ಸೂಪರ್ ಪವರ್ ಅನ್ನುವಂಥ ಮಾತನ್ನು ಪುಟಿನ್ ಹೇಳ್ತಾರೆ। ಈ ರೀತಿ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವದ ಸ್ಥಾನ ಸಿಕ್ಕಿದೆ। ಅಂಥ ಸರ್ಕಾರ ಕೇಂದ್ರದಲ್ಲಿರುವಾಗ ಅದಕ್ಕೊಂದು ಸಪೋರ್ಟಿಂಗ್ ಶಕ್ತಿ ಕೊಡುವಂಥ ಕೆಲಸ ಮಹಾರಾಷ್ಟ್ರದಿಂದ ಆಗ್ತದೆ। ಮತ್ತು ಮಹಾರಾಷ್ಟ್ರದ ಜನ ಯಾವಾಗಲೂ ರಾಷ್ಟ್ರೀಯ ವಿಚಾರಗಳಿಗೆ ಯಾವಾಗಲೂ ಸ್ಪಂದನ ಮಾಡುವಂಥ ಜನ ಇವತ್ತು। ಹೀಗಾಗಿ ಇವತ್ತು ನಾನು ಸೂರ್ಯ ಚಂದ್ರ ಇರುವುದು ಎಷ್ಟು ನಿಜನೋ, ಬರುವಂಥ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಈ ಒಂದು ಕ್ಷೇತ್ರ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಬಲಾಢ್ಯವಾದಂಥ ಸರ್ಕಾರ ಬರುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸಂಶಯನೇ ಇಲ್ಲ ಇದರಲ್ಲಿ। ಆ ರೀತಿಯಾದಂಥದ್ದು ಇವತ್ತು ಒಂದು ಬದಲಾವಣೆ ಕಡೆ। ಮತ್ತು ನಾನು ಹೇಳ್ತೀನಿ, ಯಾವಾಗ BJP ಸರ್ಕಾರ ಅದು ಎಲ್ಲಿ ರಾಜ್ಯದಲ್ಲಿ ಇರ್ಬೋದು, ಕೇಂದ್ರದಲ್ಲಿ ಇರ್ಬೋದು, ಆವಾಗ ಬಂದಾಗ ಒಂದು ದೇಶ ಮತ್ತು ರಾಜ್ಯ ಅಭಿವೃದ್ಧಿ ಕಡೆ ಹೊಂಟಿದೆ। ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ, ಇವತ್ತು ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಆಡಳಿತ ಮಾಡಿದ್ರು, ಸಿಂಗಲ್ ರೋಡ್, ಡಬಲ್ ರೋಡ್ ಆಗಲಿಲ್ಲ, ಡಬಲ್ ರೋಡ್ ಸಿಂಗಲ್, ಅಲ್ಲೇ ಅದ್ರಾಗ ಒಡ್ಡಾಡೋದು। ಯಾವಾಗ ವಾಜಪೇಯಿ ಬಂದರು, ಇಡೀ ದೇಶದಲ್ಲಿ 4 ಲೈನ್ 6 ಲೈನ್ ರಸ್ತೆ ಆಗಿದ್ದೆ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ। ಸಣ್ಣ ಸಣ್ಣ ಗ್ರಾಮಕ್ಕೂ ಸಹಿತ ಸಂಪರ್ಕದ ರಸ್ತೆಗಳನ್ನು ನಿರ್ಮಾಣ ಮಾಡಿದಂತೆ ಅದು ಅಟಲ್ ಬಿಹಾರಿ ವಾಜಪೇಯಿ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಮುಖಾಂತರ। ಇದು ಅವ್ರ ಕಾಲದಲ್ಲೇ ಸಣ್ಣ ಸರ್ಕಾರಿ ಸ್ಕೂಲಿಗೆ ಸುಣ್ಣ ಬಣ್ಣ ಹಚ್ಚಕ್ಕೆ ರೊಕ್ಕ ಇರಲಿಲ್ಲ। ವಾಜಪೇಯಿ ಅವರು ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸುಧಾರಣೆ ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ। ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಇವತ್ತು ನಾನು ಡಿಫೆನ್ಸ್ ಕಮಿಟಿಯಲ್ಲಿದ್ದೇನೆ, ಕೇಂದ್ರ ಸರ್ಕಾರದ ಡಿಫೆನ್ಸ್ ಕಮಿಟಿಯಲ್ಲಿ। ಇತ್ತೀಚೆಗೆ ಹೈದರಾಬಾದು, ತ್ರಿವೇಂದ್ರಂ ಎಲ್ಲ ಕಡೆ ಹೋಗಿದೆ। ಎಷ್ಟೊಂದು ನಮ್ಮ ಮಿಸೈಲ್ ತಯಾರು ಮಾಡುವಂಥದ್ದು, ಬ್ರಹ್ಮೋಸ್ ಅಂತ ಹೇಳಿ
ನಮ್ಮ ರಾಷ್ಟ್ರದಲ್ಲಿ ಮೊದಲೆಲ್ಲ ನಾವು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೇರೆ ದೇಶಗಳಿಂದ ಪ್ರತಿಯೊಂದು ಶಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು ಇತ್ತು. ಆದ್ರೆ ಇವತ್ತು ಮೋದಿಯವರು ಬಂದ ಮೇಲೆ ನಮ್ಮ ದೇಶದಲ್ಲೇ ಈ ಮಿಸೈಲ್ ಇರ್ಬೋದು, ರಾಕೆಟ್ ಇರ್ಬೋದು, ವಿಮಾನಗಳಿರ್ಬೋದು, ಎಲ್ಲವೂ ನಮ್ಮ ದೇಶದಲ್ಲೇ ಉತ್ಪಾದನೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಹಿಂದಕ್ಕೆ ಯಾಕೆ ಆಗಲಿಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಒಂದು ದೇಶಕ್ಕೆ ಬಲಾಢ್ಯ ನಾಯಕತ್ವ ಸಿಕ್ಕಿದೆ ಮತ್ತು ಮಹಾರಾಷ್ಟ್ರಕ್ಕೂ ಸಹಿತ ಒಂದು ಬಲಾಢ್ಯ ನಾಯಕತ್ವವನ್ನು ಕೊಡುವಂಥ ಕೆಲಸ ಬಿಜೆಪಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಯೂ ಸಹಿತ ಇಲ್ಲಿ ಅಂಕಲ್ಕೋಟಿ ಈ ಕ್ಷೇತ್ರದಲ್ಲಿ ಒಂದು ಬಲಾಢ್ಯ ನಾಯಕತ್ವ, ಸಮರ್ಥ ನಾಯಕತ್ವ ನಿಮ್ಗೆ ಸಿಕ್ಕಿದ್ದಾರೆ. ಅದಕ್ಕೆ ಬೆಂಬಲ ಕೊಡುವಂಥದ್ದು, ಶಕ್ತಿ ಕೊಡುವಂಥ ಕೆಲಸ ಮಾಡಿದರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಈ ಒಂದು ಅಕ್ಕಲ್ಕೋಟೆ ಕೇಸ, ಯಾಕಂದ್ರೆ ನಾನು 2-3 ಸಲ ಬಂದಾಗ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ, ತಾಸಗಟ್ಟಲೆ ಬರಬೇಕು ಕಾರ್ನಾಗ, ಒಳಗೆ ಬರೋಕ್ಕಾಗಿದ್ದಿಲ್ಲ, ಊರಾಗ ರಸ್ತೆ ಸರಿ ಇರಲಿಲ್ಲ, ಸಂಪರ್ಕ ರಸ್ತೆ ಸರಿ ಇರಲಿಲ್ಲ. ಈಗ ನೋಡಿದರೆ ನನಗೆ ಗಾಬರಿ ಆಗತ್ತಿ, ಅಂಕಲ್ಕೋಟೆ ಎಷ್ಟು ಬದಲಾವಣೆ ಆಗಿದೆ. ನನಗೆ ಅಷ್ಟು ಆಶ್ಚರ್ಯ ಆಗಿದೆ. ಅಂದರೆ ಅದಕ್ಕೆ ಆ ಒಂದು ಆಶ್ಚರ್ಯಕ್ಕೆ ಕಾರಣೀಭೂತರು ಯಾರು, ಆ ಜಾದೂ ಮಾಡಿದ್ರು ಯಾರು, ದಾದಾ ಕಲ್ಯಾಣ್ ಶೆಟ್ಟರ್. ಹೀಗಾಗಿ ಇವತ್ತು ಆ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಇವತ್ತು ಬೆಂಬಲ ಕೊಡುವಂಥ ಕೆಲಸ ಆಗಬೇಕು ಮತ್ತು ಈ ಕಡೆ ಇನ್ನೂ ಹೆಚ್ಚು ಉದ್ಯಮಿಗಳು ಬರಬೇಕು. ಇವತ್ತು ನಮ್ಮ ಮುರೇಶ್ निराणेवर इದ್ದಾರೆ. या भागात काही कामानिमित्त पाहुण्या रावळ्यांना भेटण्यासाठी आम्ही यायचो. त्यावेळी या भागातील रस्त्याची दुर्दशा होती. आज आम्ही आळगी बंधाऱ्यापासून आलो तर फक्त 8च मिनिटात आम्ही इथं पोहोचलोय असं सांगत रस्त्याच्या कामाबाबत समाधान व्यक्त केलं. केवळ 2.5 वर्षातच एवढी मोठी विकासाची कामं केलेल्या नेतृत्वाच्या हातात तालुका द्यायचं की अन्य कोणाच्या, हे मतदारांनीच ठरवावं असं सांगतानाच आपणास विकासाची दूरदृष्टी असलेला कल्याण शेट्टी यांच्या रूपानं भाजपाने उमेदवार दिला आहे. विकासाचं मॉडेल तयार करणाऱ्या कल्याण शेट्टी यांना निवडून देण्याचं आवाहन कर्नाटकचे माजी मंत्री मुरुगेश निराणी आणि कर्नाटक भीमातीर होराट समितीचे अध्यक्ष पंचप्पा कलगुर्गी यांनी केलं. ನೋಡ್ರಿ, ನಾ ಭಾಳ ಪ್ರಭಾವಿತನಾಗಿದ್ದೆ. ಅವರು ಹೊಸದಾಗಿ ವಿಧಾನಸಭೆ ಪ್ರವೇಶ ಮಾಡಿದವರು ಫೇಸ್ಬುಕ್ನಲ್ಲಿ ಅವರ ಅಸೆಂಬ್ಲಿಯಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಸರ್ಕಾರದ ಮೇಲೆ ಏನು ಪ್ರಭಾವ ಮಾಡ್ತಕ್ಕಂಥದ್ದು, ಸರ್ಕಾರದಲ್ಲಿ ಇಕ್ಕಟ್ಟಿ ಸಿಕ್ಕಿಸ್ತಕ್ಕಂಥದ್ದು ಅವರ ರೀತಿ ನೋಡಿದರೆ ಒಂದು 3-4 ಸಲ ಇಲ್ಲಿ MLA ಆದವರು ಸಹಿತ ಆ ರೀತಿ ಯಾರೂ ಮಾಡಿಲ್ಲ. ನನಗೂ ಇಲ್ಲಿ ಈ ಭಾಗಕ್ಕೆ ಒಂದು 50 ವರ್ಷದ ನಂಟರು. ಹೆಚ್ಚು ಕಮ್ಮಿ ನಮ್ಮ ಸಂಬಂಧಿಕರು ಅಕ್ಕಲಕೋಟೆ, ದಕ್ಷಿಣ ಸೋಲಾಪುರದಾಗ ಭಾಳ ಮಂದಿ ಅದಾರ. ನಾವಿಲ್ಲಿ 50 ವರ್ಷದಿಂದ ಓಡಾಡ್ತಿದ್ದೇವೆ. ಇದೊಂದು ಅಂಡಮಾನ್ ನಿಕೋಬಾರ್ ಇದ್ದಂಗಿತ್ತು. ಅದನ್ನು ಇವತ್ತು ಸಿಂಗಾಪುರ ಸಮೀಪ ಹೋಗಿರ್ತಕ್ಕಂಥ ಪ್ರಯತ್ನ ಮಾಡ್ಯಾರ. ನಾವು ಆಳ್ಗಿಯಿಂದ ತಡವಳಕ್ಕೆ ಬರಬೇಕಾದ್ರೆ ಕನಿಷ್ಠ 45 ನಿಮಿಷ ಬೇಕಾಗಿತ್ತು. 45 ನಿಮಿಷ ನಾನು ನಡ್ಕೋತು ಅಂಕಲಿ ನಮ್ಮ ಬೀಗರ ಮನೆಗೆ ಬಂದೀನಿ, ಆಮೇಲೆ ಸೈಕಲ್ ಮೇಲೂ ಬಂದೀನಿ, ಮೋಟರ್ ಸೈಕಲ್ ಮೇಲೆ ಬಂದೀನಿ, ಕಾರ್ನಾಗೂ ಬಂದೀನಿ. 45 ನಿಮಿಷ ಹಿಡಿತಿತ್ತು. ಇವತ್ತು 38 ನಿಮಿಷದಾಗ ತಂದುಬಿಟ್ಟ. 8 ನಿಮಿಷದಾಗ ತಡವಳಕ್ಕೆ ಬಂದು ಆಳ್ಗೆಯಿಂದ ತಡವಳಕ್ಕೆ ಬಿಡ. ಲೆಕ್ಕ ಹಾಕಿದ್ರು ಇದೊಂದು ಕುಗ್ರಾಮ. ಇಲ್ಲಿಯವರೇ ಆಯ್ಕೆ ಆಗಿದಾರಲ್ಲ, ಹಿಂದೆಲ್ಲ ಆಗಿದಾರಲ್ಲ. ನಾನು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಈ ಅಕ್ಕಲಕೋಟೆ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಬಹಳಷ್ಟು ಜನ ಶಾಸಕರನ್ನು ನೋಡಿದೆ. ಆದರೆ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅದಕ್ಕೆ ನಾನು ಪ್ರಭಾವಿತನಾದೆ. ಇವತ್ತು ಯಾವಾಗ ಸೋಲಾಪುರಕ್ಕೆ ನೀರು ಬಿಡ್ತಾರೆ ಅಡ್ವಾನ್ಸೇ ಅವ್ರ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ತಕ್ಕಂಥದ್ದು. ಯಾವುದೇ ಸಂಘರ್ಷ ಇಲ್ಲ, ಹೋರಾಟ ಇಲ್ಲ, ಸತ್ಯಾಗ್ರಹ ಇಲ್ಲ. ಆದರೆ ಸರ್ಕಾರಕ್ಕೆ ಬದ್ಧತೆಯಿಂದ ತಿಳಿಸಿ ಈ ಜನರ ವಸ್ತುಸ್ಥಿತಿಯನ್ನು ಗಮನಿಸೆಳೆದು ಯಾವುದೇ ವಿವಾದ ಇರಲಾರ್ದೆ ನೀರು ಹಿಳಿ ತನಕ ತಂದಿರ್ತಕ್ಕಂಥ ಕೀರ್ತಿ ಅವರಿಗದ. ಈಗ ನಾವು ಈ ಬಹುತೇಕ ನಮಗೆ ರೈತರಿಗೆ ಬೇಕಾದದ್ದೇನು, ಇವತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು ಬಂದಿರೋ ಅವರು ಹೆಚ್ಚು ಮಾತಾಡ್ಬೇಕಾಗ್ಯದ. ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಮಗೆ ರೈತರಿಗೆ ಬೇಕಾಗಿರೋದೇನ್ರಿ? ಒಂದು ನೀರ, 2ನೇದ್ದು ರಸ್ತೆ, 3ನೇದ್ದು ಕರೆಂಟ್. ಈ 3 ಕ್ವಾಟ್ರಿ ಅಂದ್ರೆ ನಿಮ್ಗೆ ಶರೆ ಬೇಡ, ಸಿಂಧಿ ಬೇಡ, ರಾತ್ರಿ ಕೂಡ ರೊಕ್ಕ ಬೇಡ, ಯಾವುದೂ ಬೇಡ. ಆದರೆ ಚುನಾವಣೆಗಳು ಇವತ್ತು ಬಂಧುಗಳೇ, ಚುನಾವಣೆಗಳು ಹೆಂಗವ ಅಂದ್ರೆ ಇವತ್ತು ಉಳಿದಿನ ಮೊಕ್ಕೋತಾರೆ, ನಾಳೆ ನಾಡ್ದು ರಾತ್ರಿ ತಿರುಗಾಡಿ ಯಾರು ಜನರನ್ನು ಫೇಸ್ ಮಾಡ್ತಕ್ಕಂಥ ಅವ್ರಿಗೆ ಯೋಗ್ಯತೆ ಇಲ್ಲ, ಧೈರ್ಯ ಇಲ್ಲ ಅಂಥವ್ರು ಇನ್ನು 2 ದಿನ ಚುನಾವಣೆ ರಾತ್ರಿ ಮಾಡ್ತಾರೆ. ದಯಮಾಡಿ ತಾವು ವೀರ ಸೇನಾನಿಗಳಂತೆ ಇವತ್ತ 5 ವರ್ಷದ ಕೆಳಗೆ ಒಳ್ಳೆ ಶ್ರೀಗಂಧದ ಸಸಿಯನ್ನು ಹಚ್ಚಿರಿ.
ಹೋದ ಸಲ ಅವರನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡೋ ಮೂಲಕ ಒಂದು ಶ್ರೀಗಂಧದ ಮರವನ್ನು ನೀವು ಹಚ್ಚಿರಿ. ಈಗ ಅದು ತನ್ನ ಸಾಮರ್ಥ್ಯದ ಮೇಲೆ ದೊಡ್ಡ ಮರವಾಗಿ ನಿಂತದ. ಈ ನಿಂತ ಬಳಕ ಆ ಗಿಡ ರಕ್ಷಣೆ ಮಾಡೋರು ಯಾರು ಸಸಿ ಹಚ್ಚಿರಿ ನೀವೇ ಆ ಗಿಡ ರಕ್ಷಣೆ ಮಾಡಬೇಕು. ಈಗ ಅದು ದೊಡ್ಡದಾಗಿ ಬೆಳೆದದ, ಇನ್ನು ಕಾಲ್ರು ಬರ್ತಾರ, ಅದಕ್ಕೆ ಗಂಧದ ಕಟ್ಟಿಗೆ ಕಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಕಾಲ್ರು ಬರ್ತಾರ. ಅದಕ್ಕೆ ಆ ಕಳ್ಳರ ಕೈಯಾಗಿ ಯಾರು ಸಿಗಲಾರ್ದೆ ನೀವೇನು 5 ವರ್ಷದ ಕೆಳಗೆ ಹಚ್ಚಿರಿ ಆ ಸಸಿ ಇನ್ನೂ ಹೆಮ್ಮರವಾಗಿ ಬೆಳೀತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಅವರು ಈ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ನೋಡ್ತಕ್ಕಂಥ ಒಂದು ಅವಕಾಶಗಳವ. ಅದಕ್ಕೆ ದಯಮಾಡಿ ನಾನು ಭೀಮಾ ತೀರದ ಒಬ್ಬ ಹೋರಾಟಗಾರನಾಗಿ ಮತ್ತು ಒಬ್ಬ ರೈತ ಹೋರಾಟಗಾರನಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೋತೇನೆ. ದಯಮಾಡಿ ಯಾವ ಸಂದರ್ಭದಲ್ಲೂ ಸಹಿತ ನೀವು ಮೈ ಮರಿಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ನಾವು ಗೆದ್ದೀವಿ ಅಂತಕ್ಕಂಥ ಇದ್ರೊಳಗಿರಬೇಡ್ರಿ. ಇನ್ನೂ ನಾವು ಎಲ್ಲೇ ಕೈ ಬಿದ್ದೀವಿ ಅಂತಕ್ಕಂಥ ನಿಟ್ಟಿನೊಳಗೆ ಪ್ರತಿಯೊಬ್ಬರು ಪ್ರಜ್ಞೆಯಿಂದ ಕೆಲಸ ಮಾಡಿ. ಅದಕ್ಕೆ ದಯಮಾಡಿ ಸಚಿನ್ದಾದ ಕಲ್ಯಾಣ್ ಶೆಟ್ಟಿ ಅವ್ರನ್ನ 20ನೇ ತಾರೀಕಿಗೆ मतदान ಮಾಡುವ ಮೂಲಕ ನಾವು ಏನು ನಿಮಗೆ ಬಂದು विनंती ಮಾಡ್ಕೊಂಡಿವಿ. ನಮ್ಮ नायकರುಗಳು कर्नाटकದಿಂದ मतदारसंघातील गावात प्रचारात जाताना त्याच गावातील विकासकामे प्रत्यक्ष दाखवत फेर तपासणीसाठी पत्रकच मतदारांना देत आहोत. तालुक्याच्या निवडणुकीत तालुक्यातील विकासावर चर्चा होणं अपेक्षित असताना काँग्रेसचे नेते दिल्लीतल्या गप्पा मारण्यात व्यस्त आहेत असं नमूद करत 17 वर्षातील विकासाचे मुद्दे नसतील तर त्यांनी तरी काय बोलणार असा सवाल उपस्थित करत काँग्रेस उमेदवाराभोवती वाळूवाल्यांचा गराडा असून भविष्यात रस्त्याची पुन्हा दुर्दशा होईल म्हणून मायबाप सभ्य मतदारांना विनम्र विनंती करतो असं सांगत रस्ते वाचवायचे असतील तर गटागटातील कोणतेही भेदभाव न करता कमळाच्या चिन्हासमोरील बटन दाबून प्रचंड मताने निवडून देण्याचं आवाहन सचिन कल्याण शेट्टी यांनी केलं. ಪೂಜಾರ ಸರ್ಪಂಚ ನಮ್ಮದು ಜಮಾದಾರ್ ಸರ್ಪಂಚ ಇರಲಿ ನಮ್ಮ ಹಿಪ್ಪಡಿ ಸಾಹೇಬರು ಇರಲಿ ನಮ್ಮ ಬರೋಣ ಒಂದೇ ಹೇಳ್ತೀವಿ. ನಮ್ಗೆ ಏನು ಬೇಡ್ರಿ, ನೀರು ಇಟ್ಟು ಕೊಡ್ರಿ, ಹಾದಿ ಇಟ್ಟು ಕೊಡ್ರಿ, ತಿರುಗಿ ಬರಬೇಡ್ರಿ ನಮ್ಮ ಕಡೆ. ನಾ ಎಲ್ಲ ಕೊಟ್ಟು ಬಂದಿದ್ದೆ, ಖಾಲಿ ಬಂದಿದ್ದು ನಿಮ್ಗೆ ಹೇಳ್ತಾರೆ. ಇಡೀ ಮಹಾರಾಷ್ಟ್ರದಾಗ ದುಷ್ಕಾಳ ಇತ್ತು. ಭೀಮಾ ನದಿ ತುಂಬಿ ನಿಂತಿತ್ತು, ಉಜ್ನಿ ಖಾಲಿ ಇತ್ತು, पण ಹೊಳಿಗೆ ತುಂಬಿತ್ತು ತಂದಿದ್ದು. ನಿಮ್ಗೆಲ್ಲರಿಗೂ ಇಷ್ಟ ಹೇಳ್ತಾ ನಾ ಹೆಚ್ಚಿಗೆ ಮಾತಾಡಲ್ಲ. ಇನ್ನೊಂದು ಸಭಾದ ಜೋರ್ಕ ಮಾಡೋದು ಕೆಲಸ ಪಾಠವ ಯಾದಿ ತೊಗೊಂಡು ಬಂದಿದ್ದು ಹೇಳಿ ಬಂದಿದ್ದು ಎಲ್ಲರಿಗೆ. ಯಾರ್ಯಾರು ಉಸ್ಕಿನ ಕಾಲ ಗೇಟ್ ಎತ್ತೆತ್ತಿ ಬಾಗಲ್ ಎತ್ತೆತ್ತಿ ನೀರು ಬಿಟ್ಟರು, ಉಸುಕ್ ಹೊಡೆದು ಯಾರೇ ರಸ್ತೆಗಳು ಸುಮಾರು ಮಾಡಿದ್ರು. ಹಿಂದ ತಾಯಿದಾರು ಅಕ್ಕ ತಂಗಿಯರು ಮನ ಅಂಕಲಿಗೆ ಹೋಗಿದ್ದ, ಖಾನಾಪುರಕ್ಕೆ ಹೋಗಿದ್ದ ಅವ್ರು ಹೇಳ್ತಿರು, ಅಕ್ಕ ತಂಗಿಯರು ಬಾಣ್ತಾನ ಗಾಡ್ಯಾಗ ಆಗ್ಯಾವ ಎಷ್ಟು ಮಂದಿದ್ರು. ಯಾಕೆ ಹಾದಿ ಸುಮಾರಿತ್ತು. ದವಾಖಾನಿಗೆ ಹೋಗೋದ ಜೀವಗಳು ಹಾದ್ಯಾಗ ಹೋಗ್ತೀವಿ, ಯಾಕೆ ಹಾದಿಗಳು ಖರಾಬಿತ್ತು. ಕುಸ್ಗಳು ಸಾಲ ಕಲಿಗೆ ಅಕ್ಕನೋಡು ಸಲಭಕ್ಕೆ ಹೋಗ್ತಿದ್ದಿಲ್ಲ, ಯಾಕೆ ಹಾದಿಗಳು ಖರಾಬಿತ್ತು. ಮಂದಿ ಹೊಲ ಮೆಟ್ಟಿಗೆ ಹೊಲ ಇಟ್ಟೆ ಮೋಟ್ರ್ ಚಾಲು ಮಾಡೋಕೆ ಹೋಗೋದು, ಮನೆ ಬರೋದು, ಮತ್ತೆ ಮೋಟ್ರ್ ಚಾಲು ಮಾಡೋದು ಮನೆಗೆ. ಅಕ್ಕನೋಡಕ್ಕೆ ಹೋಗ್ತಿಲ್ಲ, ಸಂತಕ್ಕೆ ಕೆಟ್ಟ ಹೋಗ್ತಿಲ್ಲ, ಮದಿ ಮುಂಜಿಗೆ ಹೋಗ್ತಿದ್ದಿಲ್ಲ. ನಿಮ್ಮ ಭಾಗಕ್ಕೆ ಯಾರು ಬರ್ತಿದ್ದೀರ ಸಾಹೇಬ್ರಿಗೆ ಪರಿಸ್ಥಿತಿ ಹಿಂಗಿದ್ದು. ಇಲ್ಲಿ ಲಗ್ನಕ್ಕೆ ಯಾರು ಬರ್ತಿದ್ದಿಲ್ಲ, ಇಲ್ಲಿ ಸತ್ತರ ಕೆಟ್ರೆ ಯಾರು ಬರ್ತಿದ್ದಿಲ್ಲ. ಅವ್ರು ಸತ್ತರ ಕೆಟ್ರೆ ಹೋದವ್ರು ಹೋದರು, ಅವ್ರು ಬಂದು ಹೊರಗೆ ಹೋಗೋದ್ರೆ ಅವ್ರು ನಿಮ್ಮ ಮೇಲೆ ಹೋಗ್ತಿದ್ರು. ಇಂಥ ಪರಿಸ್ಥಿತಿ. ಅದಕ್ಕೆ ಈಗ ಯಾರ್ಯಾರು ಭಾಷಣ ಮಾಡೋದಾಗಲಿ ನನ್ನ ಹೆಸರು ಹಚ್ಚಾರಿಲ್ಲ, ಅವ್ರಿಗೆ ಬಾಕಿ ಏನಿಲ್ಲ. ನಾವು 20 ವರ್ಷ ಮಾಡಿದ್ರು ನಮ್ಮ ಕೈಲಿ ಏನಾಗಿಲ್ಲ. ಇವ ಇಟ್ಟೆಲ್ಲ ಮಾಡ್ದಪ್ಪ ಮಂದಿ ನಮಗೆ ಹೆಸರು ಹಿಡಿದತ್ತು, ನೀವು ಯಾಕೆ ಮಾಡಿಲ್ಲ 20 ವರ್ಷ. ನಾವು ಇವ 2.5 ವರ್ಷ ಮಾಡ್ದ, ಮನ ಬಂದು ಪಾಕ ಇಟ್ಟು ಮಾಡ್ದ. ಅದಕ್ಕೆ ಬ್ಯಾನಿ ಬೇಗದ ಮುಂಬೈದಾಗ ಉಣಿಸಿದ ತಿನ್ಸಿದ. ಆಗ ಉಣಿಸಿದ ತಿನ್ಲಿಕ್ಕೆ ಮಂದಿ ಬಂದ ನೋಡ್ಬಿಡಲ್ಲ ನೀವು. ಯಾರ್ಯಾರಿಗೆ ಕೆಲಸನಾಗ ಇರ್ತದೆ, ವ್ಯಾಪಿನಾಗ ಇರ್ತದೆ, ಯಾರ್ಯಾರಿಗೆ ಉಡಿಸ್ತಾರೆ, ಯಾರ್ಯಾರಿಗೆ ಚಾ ಕುಡಿಸ್ತಾರೆ. ಅದ್ರ ಸಲಕ್ಕೆ ಇಡೀ ಭಾಗ ಮಾಡಾಕದು. ನಿಮಗೆ ಹೇಳಿದ್ರಿ ನಾ ಯಾರಿಗೆ ಸುಮಾರಿಲ್ಲ. ಮನ ಜೋಳಿಗೆ ಭಾಷಣದಾಗ ಹೇಳಿದನ ನಾ ಯಾರಿಗೆ ಸುಮಾರಿದ್ದೆ. ಯಾವನಿಗೆ ಉಸುಕ್ ಹೊಡೆಯೋದ, ಯಾವನಿಗೆ ಮತ್ತೆ ನೀರು ಹೊಳಿ ತುಂಬಿದೆ, ಪಟ್ಟಷ್ಟು ಗೇಟ್ ಎತ್ತರ ನೀರು ಬಿಟ್ಟರೆ ಉಸುಕ್ ಬೇಕಾಗ್ಯದ, ಅವನಿಗೆ ಸುಮಾರಿದ್ದೆ. ಹಾದಿಗಳು ಮಣ್ಣ ಹಾಗೆ ಹಾಕೋದು ಅವ್ರಿಗೆ ಸುಮಾರಿದ್ದೆ. ಅವ್ರು ಭಾಷಣ ಮಾಡಿದ್ರು ದುಡ್ನ್ಯಾಗ ಅಕ್ಕಲ್ಕೊಡ್ದಾಗ. ನಮ್ಮ ಇಸ್ಪಟ್ ಕ್ಲಬ್ ಬಂದಾಗ್ಯಾವ, ನಮ್ಮ ಡಾನ್ಸ್ ಬಾರ್ ಬಂದಾಗ್ಯಾವ, ನಮ್ಮ ಮಟ್ಕ ದಂಧಿ ಬಂದಾಗ್ಯಾವ. ಅಮ್ದಾಗ ಬರೋಣ ಈ ಅಮ್ದಾಗೆಲ್ಲ 2 ನಂಬರ್ ದಂಧಿ ಬಂದ್ ಮಾಡ್ಯಾನ. ನಮ್ಗೆ ಅದಕ್ಕೆ ಬಿಡು ದುಸರಾ ದಂಧಿ ಬರಲ್ಲ, ನಮ್ಮ ದಂಧಿಗಳು ಶುರು ಮಾಡಿರಿ. ಇದು ಭಾಷಣದಾಗ ಹೇಳಿದ್ರು. ನಾ ಸಾಹೇಬ್ರಿಗೆ ನಿಮ್ಗೆ ಹೇಳ್ತಾ, ಈ ಕಾಂಗ್ರೆಸ್ನಾಗ ಎಲೆಕ್ಷನ್ ಇದ್ದಾಗ ಅವ್ರು ತಮ್ಮ ಕಾಂಗ್ರೆಸ್ ತಾಲೂಕಾಧ್ಯಕ್ಷ ನಮ್ಮ ಮಾಜಿ ಕೇಂದ್ರೀಯ ಮಂತ್ರಿ ಸುಶೀಲ್ ಕುಮಾರ್ ಶಿಂದೆ ಬಂದಿರಿ ಅಕ್ಕಲ್ಕೋಟಕ್ಕೆ.
ಅವ್ರ ಮುಂದೆ ವೇದಿಕೆ ಮೇಲೆ ಇವ್ರು ಭಾಷಣ ಮಾಡಿದ್ರು. ಯಾರು ಹೇಳಿದ್ರು? ನಮ್ಮ ಎಲ್ಲ 2 ನಂಬರ್ ದಂಧಿ ನಮ್ಮ ಅಮ್ದಾಗ್ ಈ ಕಡೆ ಅಮ್ದಾಗ್ ಅಂತ ಅವ್ರು ಶಾಸಕರಿಗೆ ನಮ್ಮ ಅಮ್ದಾರ ಎಲ್ಲ 2 ನಂಬರ್ ಇಸ್ಪೋರ್ಟ್ ಕ್ಲಬ್ ಬಂದ್ ಮಾಡ್ಯಾನ, ಡಾನ್ಸ್ ಬಾರ್ ಬಂದ್ ಮಾಡ್ಯಾನ, ಮಟ್ಕಾ ಬಂದ್ ಮಾಡ್ಯಾನ. ಮಟ್ಕಾ ಅಂದ್ರೆ ನಿಮ್ಮ ಕನ್ನಡ ಚಿಟ್ಟಿ 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 ಇವೆಲ್ಲ ದಂಧಿ ಬಂದ್ ಮಾಡ್ಯಾನ. ನಮ್ಮ ಅದು ದಂಧಿ ಬಿಟ್ಟು ಮತ್ತೆ ಏನು ಬರಂಗಿಲ್ಲ, ನಮ್ಮ ದಂಧಿಗಳು ಶುರು ಮಾಡ್ರಿ ಅಂತ ಹೇಳಿ ಅವ್ರು ಮುಂದೆ ಸ್ಟೇಜ್ ಮೇಲೆ ಹೇಳಿದ್ರು. ಎಲ್ಲ ನ್ಯೂಸ್ ಚಾನಲ್ ಬಾತ್ಮಿ ಮಾಡಿದ್ರದ್ದು ಕಾಂಗ್ರೆಸ್ ನೇತಾ ಮಂದಿ ಇಂಥ ಮಾಗಣಿ ಮಾಡುತ್ತಾಗ ಇಂಥ ಬೇಡ್ಕೊಳ್ಳೋತ್ತಾಗ ಅದಕ್ಕೆ ಅಂಥವ್ರಿಗೆ ಗೆದ್ದು ಕೊಟ್ಟು ಮತ್ತೆ ಹೊಳಿ ಖಾಲಿ ಮಾಡ್ಕೊಳ್ಳೋದೇನು, ಮತ್ತು ರಸ್ತೆಗಳು ಸುಮಾರು ಮಾಡ್ಕೊಳ್ಳೋದೇನು, ಮತ್ತು 2 ನಂಬರ್ ದಂಧೆ ಶುರು ಮಾಡೋದೇನು. ನಮ್ಮ ಸರ್ಕಾರ ಇವ್ರ ಖಾತೆ ಮೇಲೆ 1,500 ರೂಪಾಯಿ ಹಾಕ್ತು. ಕರ್ನಾಟಕ ಸರ್ಕಾರ ಇಲ್ಲಿ ನೋಡ್ಯಾರ, ಅವ್ರು ಘೋಷಣೆ ಮಾಡಿದ್ರು, ಹುಚ್ಚರ ಮೇಲೆ ಮಂದಿ ಮತದಾನ ಮಾಡಿದ್ರು. 1 ತಿಂಗಳು ಕೊಟ್ಟರು, 4 ತಿಂಗಳು ಕೊಡಲಿಲ್ಲ, ಮತ್ತೆ 1 ತಿಂಗಳು ಕೊಡ್ತಾರೆ. ನಮ್ಮ ಸರ್ಕಾರ ಹಂಗಿಲ್ಲ. ದೇವಳಿಗೆ ಬತ್ತು ಅಡ್ವಾನ್ಸ್ 7,500 ಖಾತೆ ಮೇಲೆ ಹೋಗಿದ್ರು. ನಗರ ಮಕ್ಕಳ ಮನೆಗೆ 15,000 ಕೊಟ್ಟು ಅಕ್ಕಲ್ಕೋಟಕ್ಕೆ ಹೋದ್ರಿ, ಭವ್ಯ ಬಸ್ ಸ್ಟ್ಯಾಂಡ್ ಆಗ್ಲತ್ತದ, ಮಲ್ಲಯ್ಯನ ಗುಡಿ ಆಗ್ಲತ್ತದ, ಇಡೀ ಊರಾಗ ಸಿಮೆಂಟ್ ರಸ್ತೆಗಳು ಆಗ್ತಾವ, ಭೂಮಿಗತ ಕಟ್ಟಡ ಆಗ್ಲತ್ತಾವ. ನಿಮ್ಮ ಎಲ್ಲರೂ ಲೈಟ್ ಬಿಲ್ ಮಾಪದು, ಹಿಂದಕ್ಕಿಂದೆಲ್ಲ ಲೈಟ್ ಬಿಲ್ ಮಾಪ್, ಮುಂದಕ್ಕಿಂದ 5 ವರ್ಷದ ಲೈಟ್ ಬಿಲ್ ಮಾಪದು. ಯಾವ ಸರ್ಕಾರ ಕೆಲಸ ಮಾಡ್ಲಿಕ್ಕೆ ನೀವು ನೋಡ್ರಿ. ನೀವು ಇವತ್ತಿನ 5 ವರ್ಷದ ಹಿಂದಿಂದ ಹೋಗಿ ದೇವ್ರು ಮಾಡಬೇಡ್ದು, ಸ್ವಾಮಿ ಮಹಾರಾಜ್ ಮಾಡಬೇಡ್ದು, ದುರ್ಗದಲ್ಲಿ ಗಡಬಡ ಇತ್ತು, ಮತ್ತೆ ಇವ್ರು ಬಂದರು. ಮತ್ತು 5 ವರ್ಷದ ವಿಚಾರ ಮಾಡ್ರಿ, ಮತ್ತು ಹೊಳಿ ಖಾಲಿ ಆಗೋದು ಕಟ್ಟಿ ಉಸುಕ್ ಹೊಡೆದು ಹಾದಿಗಳು ಬಾಯ ಮಾಡಾಕೋರು ಬ್ಯಾರಿ, ತಾಯಿದಾರು ಅಕ್ಕ ತಂಗಿಯರು ಕೂಸುಗಳು ಹೋಗೋದು ಬರೋದು ಇವು ಮತ್ತೆ ಪೈಲ ದಿನಗಳು ತಗೋದು ಕಟ್ಟಿ. ಇವ್ರು ಒಬ್ಬವರು ಭಾಷಣದಾಗ ಮಾಡಿದೆನು, ಜೋಳಿಗೆ ಹಾದಿ ಚಲೋ ಆಗ್ಯದ, ಕ್ಯಾಗ ಹಾದಿ ಚಲೋ ಆಗ್ಯದ, ಇಲ್ಲಿ ಮಂಗಳೂರು ಶಾವಳ ಹಾದಿ ಅಂದ್ರೆ ನೋಡಿಗೇನೆ ಹ್ಯಾಂಗಿತ್ತಪ್ಪಿ, ಹ್ಯಾಂಗಿತ್ತು ಖರೆ ನೋಡ. ಇನ್ನು ಹಿಡಿಗೆ ಹೋಗ್ಬೇಕಾದ್ರೆ ಈ ಹಿಡಿದ್ವಿ ಇನ್ನು ಹೊಸ ಹಾದಿ ಚಲೋ ಕೊಡುತ್ತದೆ. ಅದಕ್ಕೆ ಯಾರು ಮಾಡ್ಯಾರ, ಯಾವ ದುಡ್ದಾನ ಅವನಿಗೆ ಕೂಲಿ ಕೊಡ್ರಿ. ವರ್ಷಾನುಗಟ್ಟೆ ನಿಮ್ಮ ಹೆಸರು ಮೇಲೆ ರಾಜಕಾರಣ ಮಾಡಿ ನೀವು ಮಣ್ಣ ಹಾಕೋದು ಹಂಗೆ ಯಾರು ಮಾಡ್ಯಾರ ಅವ್ರು ಬೆನ್ನು ಹತ್ತಬೇಡ್ರಿ. इवर मठ बंदी दरबार बुद्धविहार असे कोणतेही भेदभाव न करता सर्व समाजाच्या गावागावातील धार्मिक स्थळांना पुरेसा निधी उपलब्ध करून दिला आहे। हैदरा ख्वाजा साहब दर्ग्यासाठी 2 कोटी रुपये आणि अक्कलकोटपासून हैदरापर्यंत दुटप्पी रस्ता तयार करून दिला आहे। याशिवाय वळसंग येथील डॉक्टर बाबासाहेबांच्या विहिरीचा इतिहास जतन करून ठेवण्यासाठी सुशोभीकरण, संरक्षक भिंत, बुद्धविहार, समाज मंदिर अशा कामासाठी सुमारे 1.25 कोटी रुपयाचा निधी दिला। आतापर्यंतच्या नेत्यांनी कार्यकर्त्यांच्या अशा मागणीला पाठच फिरवली फार तर आश्वासनं देऊन निघून गेले असं सांगत RPIचे नेते अविनाश मडिकांबे यांनी असे विविध समाजहितोपयोगी काम केलेले कल्याण शेट्टीसारख्या नेतृत्वाला निवडून द्यायचं की अन्य कोणाला असं स्पष्ट करत 1 नंबरच्या कमळाच्या बटनाला मतदान करून प्रचंड मतांनी निवडून देण्याचं आवाहन मडिकांबे यांनी केलं। ಇವರೇ ಕಾಂಗ್ರೆಸ್ ದುದ್ದಾರ ಇವ್ರಿಗೆ ಟಿಕೆಟ್ ಹೇಳಿ ಸಿಗ್ತದ ಆ ಹೇಳಿ ಹೈದರಿಗೆ ಹೋಗಿ ಟ್ಯಾಂಕ್ ಹೊಡೆದಾರ ಪನ ಹೈದರಿ ರಸ್ತಾ ಯಾವಾಗ ಮಾಡಿಲ್ಲ ಅದು ಹೈದರಿ ರಸ್ತಾ ಮಾಡಿದವ್ರದ್ದು ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಅದ ಅದೇ ಇಲ್ಲಂದ್ರೆ ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವನ್ ಆಹ್ವಾನ ಮಾಡೋದದ ಯಾ ನಮ್ಮ ಖಾಜಾ ಪೀರ್ ದರ್ಗಾ ಅದ ಇದು ಹೈದರಾಕ ಆ ಹೈದರಾಕ್ ದರ್ಗಾಕ್ ಬಿ 2 ಕೋಟಿ ನಿಧಿ ಕೊಡೋರು ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಅದ। ನಮ್ಮ ಹೊಸಂಗ್ ಯಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಭಾಯಿಗೆ ಭೇಟ್ ಕೊಟ್ಟಿರು ಆ ಭಾಯಿಗೆ ಯಾನ್ ಸುಶೋಭೀಕರಣ ಮಾಡಕ್ಕಲ್ಲಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಬಂದು ಹೋಗಿರು ಅದೇ ಆದಿಲ್ ಎಷ್ಟೋ MLA ತಿರುಗಾಡ್ತಿರು ಅವ್ರಿಗೆ ಯಾವಾಗ ಲಕ್ಷಣ ಬಂದಿಲ್ಲ ಅದು ಸುಶೋಭೀಕರಣ ಮಾಡಕ್ಕಲ್ಲಾಗ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ 85 लाख रुपये ಕೊಟ್ಟರ। ಇದೇ ಇಲ್ಲರೆ ಅಕ್ಕಲ್ಕೋಟ್ ನಮ್ಮ ಭೀಮನಗರದ್ದು ಯಾನ್ ಬುದ್ಧಿವಾರ ಕಟ್ಲತ್ತಿದ್ದವು ಆ ಬುದ್ಧಿವಾರದ್ದು ಕಮಾನ್ ಕಟ್ಲಕ್ಕೆ 29 लाख रुपये ಕೊಟ್ಟರ। ಅದೇ ಯಾವಾಗ ಇವ್ರು ಹೇಳ್ತಾರೆ ಕಾಂಗ್ರೆಸ್ದವರು ಬಂದು ಅವ್ರ ಬಲ್ಲಿ ಏನು ವಿಕಾಸ ಕೆಲಸ ಇಲ್ಲ ಮುಂದೆ ಏನು ಮಾಡೋರು ಹಿಂದೆ ಏನು ಮಾಡೋರು ಅದು ಮಾಡ್ಯಾರ ಅದು ಹೇಳಕ್ಕೆ ಇವ್ರ ಬಲ್ಲಿ ಶಬ್ದ ಇಲ್ಲ। ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಯಾವ ಊರಿಗೆ ಹೋಗ್ತಾರ ಆ ಊರಿಗೆ ಏನೇನು ಮಾಡ್ಯಾರ ಅದು ಕಾಗದ್ದು ಏನು ನಮ್ಗೆ ಯಾದಿ ಅದ ಪರಿಸ್ಥಿತಿ ಪುಸ್ತಕ ತೊಗೊಂಡು ಹೋಗ್ತಾರ ಬಂದವನು ಅವ್ರು ಬಂದ್ರಂದ್ರೆ ದಿಶಾಬುಲ್ ನೀವು ಮಾಡ್ತಾರ ಅವ್ರು ಬಳಿ ಬೀಳ್ಬೇಡ್ರಿ। ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ನಾನು ಚಿನ್ನದ ಅದು ಎಷ್ಟು ಕಮಲ್ ಹೂವದ ಬ್ಯಾಲೆಟ್ ಪೇಪರ್ ಮ್ಯಾಗ 8 ನಂಬರ್ ಮ್ಯಾಗ ಅದ ಅವ್ರದ್ದು ಬಟನ್ 1 ನಂಬರ್ ಅದ ಮನುಷ್ಯ ಬಿ 1 ನಂಬರ್ ಅದ ಇಲ್ಲಿ ಕುತ್ತದ ಮಂದಿ ಬಿ 1 ನಂಬರ್ ಅದ ಅದ್ರ ಕಲಾಗ ಬರ 20 ತಾರೀಕಿಗೆ ಕಮಲ್ ಹೂವಿಂದು ಬಟನ್ ಒತ್ತಿ 1 ನಂಬರ್ ಶಾಜಿಬಾವ್ ಹತ್ತರ ಪಶ್ಚಿಮ ಮಹಾರಾಷ್ಟ್ರನಾಗ 1 ನಂಬರ್ ಮತದಾನದಲ್ಲಿ ವಿಜಯ ಮಾಡೋದು ಅದೇ 20 ತಾರೀಕಿಗೆ ಶಾಜಿಬಾವ್ ಹ್ಯಾಂಗೆ ಹೇಳ್ತಾರ ಆ ಪದ್ಧತಿಲಿ महाराष्ट्र 1 नंबर सचिन दादा कल्याण शेट्टी विजय माडामी। धन्यवाद, नमस्कार, जय भीम। यावेळी माजी सरपंच लक्ष्मण पुजारी, अशोक हिप्परगी यांची देखील भाषणे झाली। या सभेस भाजपाचे माजी जिल्हाध्यक्ष शहाजी पवार, सरचिटणीस परमेश्वर यादवाड, सागर हिप्परगी, दिलीप सिद्धे, बाबूशा करपे,
विवेक ईश्वर कट्टी, मैसलगीचे सरपंच सुनील खेड, सुलेजवळगीचे सरपंच अंबादास देवकते, सोसायटी चेअरमन रविकांत बघले, महादेव जमादार, महेश शिंडोळे, संजय इंगळे, महादेव मोडवे यांच्यासह तळवळ आणि मंगरुळ पंचक्रोशीतील गावचे सरपंच आणि ग्रामपंचायत सदस्यांच्यासह मतदार मोठ्या सर्व संख्येत सन्माननीय उपस्थित होते. व्यासपीठ या सभेस याशिवाय सचिन दादा मुख्यमंत्र्यांच्या कल्याण लाडक्या शेट्टी बहिणीचं देखील मोठ्या यांच्याबद्दल संख्येत बोलायचं उपस्थिती होती. म्हणजे आता